1897 ಜೂನ್ 11ರಂದು ಪ್ರಸಿದ್ಧ ಕ್ರಾಂತಿಕಾರಿ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ಉತ್ತರ ಪ್ರದೇಶದ ಶಹಜಹಾನ್ಪುರದಲ್ಲಿ ಜನಿಸಿದರು. ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಜೀವನ ಕೇವಲ ಕ್ರಾಂತಿಕಾರಿಯ ಜೀವನವಾಗಿರಲಿಲ್ಲ. ಅವರು ದೇಶದ ಯುವ ಜನತೆಗೆ ಸ್ಫೂರ್ತಿಯ ಸೆಲೆಯೂ ಆಗಿದ್ದರು. ಅವರ ಇಡೀ ಜೀವನವು ಅನೇಕ ಬದಲಾವಣೆಗಳಿಂದ ತುಂಬಿತ್ತು ಮತ್ತು ಆ ಬದಲಾವಣೆಗಳು ಅವರನ್ನು ಅಂತಹ ಕಠಿಣ ವಜ್ರವಾಗಿ ಕೆತ್ತಿದವು. ಅವರನ್ನು ಭೇಟಿಯಾದ ಪ್ರತಿಯೊಬ್ಬರೂ ಕೂಡ ಅವರ ಅಭಿಮಾನಿಯಾದರು. ಅವರು ಕ್ರಾಂತಿಕಾರಿಗಳಲ್ಲಿ ಮಾತ್ರವಲ್ಲದೆ ಸಾಮಾನ್ಯ ಜನರಲ್ಲಿಯೂ ಜನಪ್ರಿಯರಾಗಿದ್ದರು. ರಾಮ್ ಪ್ರಸಾದ್ ಬಿಸ್ಮಿಲ್ ಬಾಲ್ಯದಿಂದಲೂ ಬ್ರಿಟಿಷ್ ಆಡಳಿತದ ವಿರುದ್ಧ ದ್ವೇಷವನ್ನು ಹೊಂದಿದ್ದರು. ಯಾವುದೇ ಬೆಲೆ ತೆತ್ತಾದರೂ ದೇಶವನ್ನು ಮುಕ್ತವಾಗಿ ಕಾಣಬೇಕೆಂದು ಅವರು ಬಯಸಿದ್ದರು. ಭಾರತದಿಂದ ಬ್ರಿಟಿಷರ ಆಳ್ವಿಕೆಯನ್ನು ಕಿತ್ತೊಗೆಯಲು ರಚಿಸಲಾದ ಸಂಘಟನೆಯಾದ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಸ್ಥಾಪಕರಲ್ಲಿ ಅವರೂ ಒಬ್ಬರಾಗಿದ್ದರು. ಬಿಸ್ಮಿಲ್ ಕ್ರಾಂತಿಕಾರಿಗಳಾದ ಅಶ್ಫಾಕ್ ಉಲ್ಲಾ ಖಾನ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ರಾಜಗುರು, ಸುಖದೇವ್ ಮತ್ತು ಠಾಕೂರ್ ರೋಷನ್ ಸಿಂಗ್ ಅವರ ಸ್ನೇಹಿತರಾಗಿದ್ದರು ಮತ್ತು ಅವರು ಒಟ್ಟಾಗಿ ಬ್ರಿಟಿಷರಿಗೆ ಕಿರುಕುಳ ನೀಡಲು ಪ್ರಾರಂಭಿಸಿದ್ದರು. ಬಿಸ್ಮಿಲ್ ತನ್ನ ಸಹಚರರ ಸಹಾಯದಿಂದ ಬ್ರಿಟಿಷ್ ಸರ್ಕಾರವನ್ನೇ ನಡುಗಿಸಿದ್ದ ಕಾಕೋರಿ ರೈಲು ಕಾರ್ಯಾಚರಣೆಯನ್ನು ನಡೆಸಿದ್ದರು. ಬಿಸ್ಮಿಲ್ ಅವರು ತಮ್ಮ ಕವಿತೆಗಳ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ಜನರನ್ನು ಪ್ರೇರೇಪಿಸುತ್ತಿದ್ದರು. ಕಾಕೋರಿ ರೈಲು ಕಾರ್ಯಾಚರಣೆ ಪ್ರಕರಣದಲ್ಲಿ 1.5 ವರ್ಷಗಳ ವಿಚಾರಣೆಯ ನಂತರ 1927 ಡಿಸೆಂಬರ್ 19ರಂದು ಗೋರಖ್ಪುರ ಜೈಲಿನಲ್ಲಿ ಅಶ್ಫಾಕ್ ಉಲ್ಲಾ ಖಾನ್, ರಾಮ್ ಪ್ರಸಾದ್ ಬಿಸ್ಮಿಲ್ ಮತ್ತು ರಾಜೇಂದ್ರನಾಥ್ ಲಾಹಿರಿಯವರಿಗೆ ಮರಣದಂಡನೆ ವಿಧಿಸಲಾಯಿತು. ನೇಣಿಗೆ ಕೊರಳೊಡ್ಡಿದಾಗ ಬಿಸ್ಮಿಲ್ರಿಗೆ ಕೇವಲ 30 ವರ್ಷವಷ್ಟೇ ಆಗಿತ್ತು. 2009 ಜೂನ್ 11ರಂದು ವಿಶ್ವ ಆರೋಗ್ಯ ಸಂಸ್ಥೆ ಹಂದಿ ಜ್ವರವನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿತು. ಹಂದಿ ಜ್ವರದ ಮೊದಲ ಪ್ರಕರಣವು 2009 ಏಪ್ರಿಲ್ 15ರಂದು ಅಮೆರಿಕದಲ್ಲಿ ವರದಿಯಾಗಿತ್ತು. ಕ್ಯಾಲಿಫೋರ್ನಿಯಾದ 10 ವರ್ಷದ ಮಗುವಿಗೆ ವೈರಸ್ ಸೋಂಕು ತಗುಲಿರುವುದು ದೃಢಪಟ್ಟಿತ್ತು. ಇದರ ನಂತರ ಈ ವೈರಸ್ ಒಂದೇ ತಿಂಗಳಲ್ಲಿ ವಿಶ್ವದ 70 ದೇಶಗಳಿಗೆ ಹರಡಿತು. ಆದಾಗ್ಯೂ ಹಂದಿ ಜ್ವರವು ಕೊರೋನಾ ವೈರಸ್ಗಿಂತ ಕಡಿಮೆ ಮಾರಣಾಂತಿಕವಾಗಿದೆ. ಈ ವೈರಸ್ನಿಂದ ಆದ ಸಾವುಗಳು ಕಡಿಮೆ ಮತ್ತು ಲಸಿಕೆಯನ್ನು ತ್ವರಿತವಾಗಿ ತಯಾರಿಸಲಾಗಿತ್ತು. 2009 ಅಕ್ಟೋಬರ್ ಹೊತ್ತಿಗೆ ಜಗತ್ತು ತನ್ನ ಲಸಿಕೆಯನ್ನು ಪಡೆದುಕೊಂಡಿತು. 2010 ಆಗಸ್ಟ್ 10ರಂದು WHO ಈ ರೋಗವನ್ನು ಸಾಂಕ್ರಾಮಿಕ ವರ್ಗದಿಂದ ತೆಗೆದುಹಾಕಿತು. ಈ ವೈರಸ್ ಇನ್ನೂ ಕೂಡ ಸಾಮಾನ್ಯ ಜನರಲ್ಲಿ ಸೀಸನಲ್ ಜ್ವರದಂತೆ ಹರಡುತ್ತದೆ. ಇದನ್ನು H1N1 ಜ್ವರ ಎಂದು ಕರೆಯುತ್ತಾರೆ. 1987 ಜೂನ್ 11ರಂದು ಬ್ರಿಟನ್ನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಮಾರ್ಗರೆಟ್ ಥ್ಯಾಚರ್ ಸತತ 3ನೇ ಬಾರಿಗೆ ಚುನಾವಣೆಯಲ್ಲಿ ಗೆದ್ದರು. ಆಕೆಗೆ ಐರನ್ ಲೇಡಿ ಎಂಬ ಬಿರುದು ನೀಡಲಾಯಿತು. ಅಲ್ಲದೆ ಸತತ 3 ಅವಧಿಗೆ ಬ್ರಿಟನ್ ಪ್ರಧಾನಿಯಾದ ಏಕೈಕ ಮಹಿಳೆ ಎಂಬ ದಾಖಲೆಯನ್ನು ಅವರು ಹೊಂದಿದ್ದಾರೆ. 1979 ಮೇ 3ರಂದು ಮಾರ್ಗರೆಟ್ ಥ್ಯಾಚರ್ ಮೊದಲ ಬಾರಿಗೆ ಬ್ರಿಟನ್ ಪ್ರಧಾನಿಯಾದರು. ಆ ನಂತರ ಅವರು 1983 ಮತ್ತು 1987 ಚುನಾವಣೆಗಳಲ್ಲಿ ಗೆದ್ದರು ಮತ್ತು ಸತತ 11 ವರ್ಷಗಳ ಕಾಲ ಈ ಹುದ್ದೆಯಲ್ಲಿದ್ದರು. 1925 ಅಕ್ಟೋಬರ್ 13ರಂದು ಜನಿಸಿದ ಥ್ಯಾಚರ್ 1959ರಲ್ಲಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದರು. ಬ್ರಿಟನ್ನ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗುವ ಮೊದಲು ಥ್ಯಾಚರ್ ಅವರು ಕನ್ಸರ್ವೇಟಿವ್ ಪಕ್ಷದಿಂದ ಶಿಕ್ಷಣ ಸಚಿವೆ ಮತ್ತು ಪರಿಸರ ಸಚಿವೆಯಾಗಿದ್ದರು. ಥ್ಯಾಚರ್ ಅವರು ಪ್ರಧಾನಿಯಾಗಿದ್ದಾಗ ಅನೇಕ ಕಲ್ಯಾಣ ಯೋಜನೆಗಳನ್ನು ಪ್ರಾರಂಭಿಸಿದರು. ಅವರು ಕಡಿಮೆ ಆದಾಯದ ಗುಂಪಿನ ಜನರಿಗೆ ಸಿದ್ಧ ಸರ್ಕಾರಿ ಮನೆಗಳನ್ನು ಒದಗಿಸುವ ಯೋಜನೆಯನ್ನು ಪ್ರಾರಂಭಿಸಿದರು. ಅವರ ಅಧಿಕಾರ ಅವಧಿಯಲ್ಲಿ ಆರಂಭವಾದ ಖಾಸಗೀಕರಣದ ಯುಗದ ನಂತರ ಬಡವರು ಕೂಡ ಬ್ರಿಟಿಷ್ ಗ್ಯಾಸ್, BT-ಯಂತಹ ಕಂಪನಿಗಳ ಷೇರುಗಳನ್ನು ಖರೀದಿಸಿದರು. ಮಾರ್ಗರೆಟ್ ಥ್ಯಾಚರ್ ಅವರು 1976ರಲ್ಲಿ ಭಾಷಣ ಮಾಡುವಾಗ ಆಗಿನ ಸೋವಿಯತ್ ಒಕ್ಕೂಟದ ದಮನಕಾರಿ ನೀತಿಗಳನ್ನು ಬಲವಾಗಿ ಟೀಕಿಸಿದರು. ಇದರ ನಂತರ ಸೋವಿಯತ್ ಒಕ್ಕೂಟದ ಪತ್ರಿಕೆಯು ಅವರನ್ನು ಐರನ್ ಲೇಡಿ ಎಂದು ಪ್ರಚಾರ ಮಾಡಿತು. ಮುಂದೆ ಅದುವೇ ಅವರಿಗೆ ಶೀರ್ಷಿಕೆಯಾಯಿತು. ಮಾರ್ಗರೆಟ್ ಥ್ಯಾಚರ್ 2013 ಏಪ್ರಿಲ್ 8ರಂದು ಲಂಡನ್ನಲ್ಲಿ ನಿಧನರಾದರು. ಹೋವರ್ ಕ್ರಾಫ್ಟ್ ಅನ್ನು 1959 ಜೂನ್ 11ರಂದು ಕಂಡುಹಿಡಿಯಲಾಯಿತು. ಹೋವರ್ ಕ್ರಾಫ್ಟ್ ಎಂಬುದು ನೀರು ಮತ್ತು ಭೂಮಿ ಹಾಗೂ ಹಿಮಭರಿತ ಮೇಲ್ಮೈ, ಅದಲ್ಲದೆ ಮಣ್ಣಿನ ಮೇಲೆಯೂ ಕೂಡ ಸುಲಭವಾಗಿ ಚಲಿಸುವ ಗಾಳಿಯ ಕುಶನ್ ಹೊಂದಿರುವ ವಾಹನವಾಗಿದೆ. ಇದರಲ್ಲಿ ತೇಲುತ್ತಿರುವ ದೊಡ್ಡ ಫ್ಯಾನ್ ಒಂದು ಗಾಳಿಯ ಕುಶನ್ ಅನ್ನು ತಯಾರಿಸುತ್ತದೆ. ಈ ಪ್ಯಾಡಿಂಗ್ನಿಂದಾಗಿ ಕ್ರಾಫ್ಟ್ನ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುವ ಸಿಗ್ನತೆಯ ಘರ್ಷಣೆ ಬಲವು ಬಹಳವಾಗಿ ಕಡಿಮೆಯಾಗುತ್ತದೆ. ಆದ್ದರಿಂದ ಇದನ್ನು ಏರ್ ಕುಶನ್ ವಾಹನ ಎಂದು ಕರೆಯುತ್ತಾರೆ. ಇದನ್ನು ಅಧಿಕೃತವಾಗಿ ತಯಾರಿಸಿದ ಕೀರ್ತಿ ಇಂಜಿನಿಯರ್ ಕ್ರಿಸ್ಟೋಫರ್ ಕಾಕ್ರೆಲ್ ಅವರಿಗೆ ಸಲ್ಲುತ್ತದೆ. ಕ್ರಿಸ್ಟೋಫರ್ ಹೋವರ್ ಕ್ರಾಫ್ಟ್ಗೆ ಪೇಟೆಂಟ್ ಕೂಡ ಹೊಂದಿದ್ದಾರೆ.
2012 ಜೂನ್ 11ರಂದು ಉತ್ತರ ಅಫ್ಘಾನಿಸ್ತಾನದಲ್ಲಿ 2 ಭೂಕಂಪಗಳು ಸಂಭವಿಸಿದವು. ಇದು ದೊಡ್ಡ ಭೂಕುಸಿತವನ್ನು ಉಂಟುಮಾಡಿತು. ಈ ಭೂಕುಸಿತದಿಂದಾಗಿ ಸಾಯ್ ಹಜಾರಾ ನಗರವು ಸಮಾಧಿಯಾಗಿದ್ದು 71 ಜನರು ಸಿಲುಕಿಕೊಂಡಿದ್ದರು. 4 ದಿನಗಳ ಉತ್ಖನನದ ನಂತರ ಕೇವಲ 5 ಶವಗಳನ್ನು ಮಾತ್ರ ಹೊರತೆಗೆಯಲಾಯಿತು. ನಂತರ ಹುಡುಕಾಟವನ್ನು ನಿಲ್ಲಿಸಲಾಯಿತು. ಅಫ್ಘಾನಿಸ್ತಾನವು ಅತಿ ಹೆಚ್ಚು ಭೂಕಂಪಗಳನ್ನು ಅನುಭವಿಸುತ್ತದೆ. ಯಾಕೆಂದರೆ ಈ ದೇಶವು ಯುರೇಷಿಯನ್ ಪ್ಲೇಟ್ನ ದಕ್ಷಿಣದ ಗಡಿಯ ಸಮೀಪದಲ್ಲಿದೆ. ಇದರಿಂದಾಗಿ ಭೂಕಂಪಗಳ ಪ್ರಭಾವವು ಇಲ್ಲಿ ಹೆಚ್ಚು ಗೋಚರಿಸುತ್ತದೆ. ಈ ಕಾರಣಕ್ಕಾಗಿ ಹೆಚ್ಚಿನ ಭೂಕಂಪಗಳ ಕೇಂದ್ರ ಬಿಂದುಗಳು ಅಫ್ಘಾನಿಸ್ತಾನದಲ್ಲಿವೆ. ಇದಲ್ಲದೆ ಗುಡ್ಡಗಾಡು ಪ್ರದೇಶವಾಗಿದ್ದು ಇದರಿಂದ ನಷ್ಟವೇ ಹೆಚ್ಚು. ಒಟ್ಟಾಗಿ ಅದರ ಭೌಗೋಳಿಕ ರಚನೆಯಿಂದಾಗಿ ಅಫ್ಘಾನಿಸ್ತಾನದಲ್ಲಿ ಅನೇಕ ಭೂಕಂಪಗಳು ಸಂಭವಿಸುತ್ತವೆ.